ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಇರ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024. ಇಲ್ಲಿ ಏನಪ್ಪ ಅಂತಂದರೆ ಒಂದು ವಿಶೇಷ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಓಕೆ, ಏನಪ್ಪ ಅಂತಂದರೆ ಯಾರೆಲ್ಲ KPTCLಲ್ಲಿ ಯಾವುದೇ ನಿಗಮ ಆಗಿರಲಿ, ನಿಮ್ಮದು ಕೊನೆಯ ಹಂತ ನಡೆಯುವಂಥದ್ದು ಕೌನ್ಸ್ಲಿಂಗ್ ನಡೆಯುತ್ತೆ. ಓಕೆ, ಕೌನ್ಸ್ಲಿಂಗಲ್ಲಿ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆದ ನಂತರ ಕೌನ್ಸ್ಲಿಂಗ್ ಮಾಡ್ತಾರೆ. ಸಿಂಧುತ್ವ ವೆರಿಫಿಕೇಷನ್ ಆಗಿರ್ಬೋದು, ಇವೆಲ್ಲಷ್ಟು. ಓಕೆ, ಸಿಂಧುತ್ವ ಸರ್ಟಿಫಿಕೇಟು ನಿಮ್ಮದು ವೆರಿಫೈ ಮಾಡೋದಕ್ಕೆ ಈಗ ಫಸ್ಟು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಎಲ್ಲ ನಿಗಮದ್ದು ಸಹ ಅದೇ ರೀತಿಯಾಗಿ ಮಾಡ್ತಾರೆ ಸ್ನೇಹಿತರೆ. ಫಸ್ಟ್ ನಿಮ್ದು ಏನು ಮಾಡ್ತಾರಪ್ಪ ಅಂತಂತಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟು ಆನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆದ ನಂತರ ನಿಮಗೆ ಒಂದು ಪರಿಷ್ಕೃತ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಒಂದು ವಾರ ಆದ ನಂತರ ಅದಕ್ಕಂತ ಆಕ್ಷೇಪಣೆ ಸಲ್ಲಿಸಿದ ನಂತರ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಎಲ್ಲ ನಿಗಮದ್ದು ಇದೇ ರೀತಿಯಾಗಿ ನಡೆಯುವಂಥದ್ದು ಪ್ರೊಸೆಸ್. ಆ ನಂತರ ಏನಾಗುತ್ತೆ ಅಂತಂತಂದರೆ ನಿಮ್ಮದು ತಾತ್ಕಾಲಿಕ ಆಯ್ಕೆ ಪಟ್ಟಿ, ಅಂತಿಮ ಆಯ್ಕೆ ಪಟ್ಟಿ ನಂತರ ನಿಮಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವೆಲ್ಲ ಇವೆ ಅಂತೇಳಿ. ನೀವು ರಿಸರ್ವೇಷನಲ್ಲಿ ಆಯ್ಕೆ ಆಗಿದ್ದರೆ ಎಕ್ಸಾಂಪಲ್ ನೀವು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, PDP ಇವೆಲ್ಲವುಗಳ ಬಗ್ಗೆ ಅವರು ವೆರಿಫೈನ ಮಾಡ್ತಾರೆ. ನೈಜತೆ ಪ್ರಮಾಣ ಪತ್ರ ಪರಿಶೀಲನೆಯನ್ನು ಮಾಡ್ತಾರೆ. ಮಾಡಿದ ನಂತರ ಇವೆಲ್ಲವನ್ನು ವೆರಿಫೈನ ಮಾಡ್ತಾರೆ. ಆ ನಂತರ ನೀವೇನಾದರೂ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದರೆ ಅಥವಾ ನೀವು ಕೆಟಗರಿ ಅಭ್ಯರ್ಥಿ ಜನರಲ್ಲಿ ಸೆಲೆಕ್ಟ್ ಆದರೂ ಸಹ ನೀವೇನು ಮಾಡಬೇಕು, ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು. ಇದಕ್ಕೆಲ್ಲ ಮಾಡಿಸೋದಕ್ಕೆ ಒಂದು 15 ಡೇಸು 20 ಡೇಸ್ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸೋದಕ್ಕೆ ಸ್ವಲ್ಪ ಬೇಗನೆ ಆಗುತ್ತೆ. ಬಟ್ ಸಿಂಧುತ್ವ ಸರ್ಟಿಫಿಕೇಟ್ ಯಾರ್ದಿರುತ್ತೋ ಅವ್ರದ್ದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ. ಓಕೆ, 15-20 ದಿನ ಆಗುತ್ತೆ. ಹಾಗಾಗಿ ಅಂಥವರಿಗೆ ಇವರು ಟೈಮ್ ಕೊಡ್ತಾರೆ. ಎಲ್ಲರಿಗೂ ಸಹ ಇಷ್ಟು ದಿನ ಅಂತ ಟೈಮ್ ಕೊಟ್ಟಿರ್ತಾರೆ. ಬಟ್ ಆ ಟೈಮ್ದೊಳಗೆ ನಿಮ್ಮದು ಆಗದೇ ಇದ್ದಲ್ಲಿ, ಹೌದಾ, ಆ ಟೈಮ್ದೊಳಗೆ ನಿಮ್ಮದು ಆಗದೇ ಇದ್ದಲ್ಲಿ ನಿಮ್ಗೆ ಏನಪ್ಪ ಅಂತಂತಂದರೆ ಕೌನ್ಸ್ಲಿಂಗನ್ನು ಮಾಡ್ತಾರೆ. ಎಕ್ಸಾಂಪಲ್ ಒಂದು ಮಂತ್ ಆದರೂ ಕೊಡ್ತಾರೆ ಎಲ್ಲ ಅಭ್ಯರ್ಥಿಗಳಿಗೂ. 1 ತಿಂಗಳಾದ್ರೂ ಸಹ ನಿಮ್ಮದು ಆಗಿಲ್ಲ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂತಂತಂದರೆ ನಿಮಗೆ ಇನ್ನೊಂದು ಅವಕಾಶ ಕೊಡ್ತಾರಾ ಇಲ್ಲ ಅಂತೇಳಿ ಎಲ್ಲರಿಗೂ ಒಂದು ಸಂದೇಹ ಇತ್ತು ಸ್ನೇಹಿತರೆ. ಓಕೆ, ಆದ ನಂತರ ಸ್ವಲ್ಪ 1 ಮಂತ್ ಕೊಟ್ಟರೆ ಆ 1 ಮಂತಲ್ಲಿ ಎಲ್ಲರೂ ಸಹ ಸಬ್ಮಿಟ್ ಮಾಡಲೇಬೇಕು. ಓಕೆ, ಮಾಡಿದ ನಂತರ ನಿಮ್ಮೆಲ್ಲರಿಗೂ ಸ್ಥಳ ನಿಯುಕ್ತಿ ಅಥವಾ ಕೌನ್ಸ್ಲಿಂಗನ್ನು ಮಾಡ್ತಾರೆ. ಓಕೆ, ಸ್ಥಳ ನಿಯುಕ್ತಿಯನ್ನು ಮಾಡೋದಕ್ಕೆ ಒಂದು ಕೌನ್ಸ್ಲಿಂಗ್ ಡೇಟನ್ನು ನಿಗದಿ ಮಾಡಿ ಎಲ್ಲರಿಗೂ ಸಹ ಆ ಒಂದು ದಿನಾಂಕದಂದು ಎಲ್ಲರಿಗೂ ಆದೇಶ ಪ್ರತಿಯನ್ನು ಕೊಟ್ಟು ಟ್ರೈನಿಂಗನ್ನು ಮಾಡ್ತಾರೆ. ಓಕೆ, ಬಟ್ ಕೆಲವೊಂದು ಅಭ್ಯರ್ಥಿಗಳದ್ದು ಏನಾಗುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು, ಡಿಲೇ ಆಗ್ಬೋದು. ಅಂಥ ಅಭ್ಯರ್ಥಿಗಳಿಗೆ ಒಂದು ಇತ್ತು ಡೌಟು. ಅದು ಏನಪ್ಪ ಅಂತಂದರೆ ನಮಗೆ ಕೌನ್ಸ್ಲಿಂಗ್ಗೆ ಇನ್ನೊಂದು ಅವಕಾಶವನ್ನು ಕೊಡ್ತಾರಾ ಇಲ್ಲ ಅಂತೇಳಿ. ಬಟ್ ಅವಕಾಶನ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ KPTCLಲ್ಲಿ ಈಗ ಸದ್ಯದಲ್ಲಿ ಒಂದು ಕೌನ್ಸ್ಲಿಂಗ್ ನಡೆಯಿತು. ಅದಕ್ಕೆ ಸಂಬಂಧಿಸಿರುವಂತಹ ಒಂದು ಲೀಸ್ಟನ್ನು ಮತ್ತೊಂದು ಸರಿ ಬಿಟ್ಟಿದ್ದಾರೆ. ಏನಪ್ಪ ನೋಡ್ಬೋದು ನೀವು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಅದೇ ರೀತಿಯಾಗಿ ಪವರ್ಮ್ಯಾನ್ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 6/8/2025 ಮತ್ತು 25/8/2025 ಪ್ರಕಟಿಸಲಾಗಿರುತ್ತದೆ. ಸದರಿ ಆಯ್ಕೆ ಪಟ್ಟಿಯನ್ವಯ ಆಯ್ಕೆಗೊಂಡಿರುವಂಥ ಅಭ್ಯರ್ಥಿಗಳ ಪೈಕಿ ಪೊಲೀಸ್ ಪೂರ್ವ ಚರಿತ್ರ ಅಂಕಪಟ್ಟಿ ನೈಜತೆ, ಮೀಸಲಾತಿ ದಾಖಲಾತಿಗಳ ನೈಜತೆ ಮತ್ತು ಸಿಂಧುತ್ವ ಪ್ರಮಾಣಪತ್ರಗಳ ಸಕ್ಷಮ ಪ್ರಾಧಿಕಾರಗಳಿಂದ ತಡವಾಗಿ ಸ್ವೀಕಾರವಾಗಿರುವ ಹಾಗೂ ದಿನಾಂಕ 10/12/2025 ಮತ್ತು 11/12/2025 ನಡೆದ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಗೈರಾಜರಾದ ಅಭ್ಯರ್ಥಿಗಳ ಪಟ್ಟಿ ಕೆಳಗಿನಂತಿದೆ. ಇಂತಹ ಅಭ್ಯರ್ಥಿಗಳಿಗೆ ಒಂದು ಪಟ್ಟಿಯನ್ನು ಬಿಟ್ಟಿದ್ದಾರೆ. ಆ ಪಟ್ಟಿ ಬೇಕು ಅಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಜಾಯ್ನ್ ಆಗಿ ನೋಡ್ಬೋದು. ಅಂಥ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಏನಪ್ಪ ಅಂತಂದರೆ ಕೌನ್ಸ್ಲಿಂಗನ್ನು ನಿಗದಿ ಮಾಡಿ ಕೌನ್ಸ್ಲಿಂಗನ್ನು ಮಾಡಲಿದ್ದಾರೆ. ಆ ಕೌನ್ಸ್ಲಿಂಗ್ ಡೇಟ್ ಬಂದುಬಿಟ್ಟು 17ನೇ ತಾರೀಕಿದೆ, ಜನವರಿಯಲ್ಲಿ. ಓಕೆ, ಓವರಾಲ್ ಆಗಿ ಇದರಲ್ಲಿ ಏನಪ್ಪ ನೀವು ಅರ್ಥ ಮಾಡ್ಕೋಬೇಕಂತಂದರೆ ಮತ್ತೊಮ್ಮೆ ಅವಕಾಶ ಸಿಗುತ್ತೆ. ಹಾಗಂತ ನೀವು ಏನು ಮಾಡಬೇಡಿ ಅಂತಂದರೆ ಮೊದಲೇ ಬಾರಿಯೇ ನೀವು ಹೋಗಬೇಕು. ಬಟ್ ಹೋಗಲಿಲ್ಲ ಅಂತಂದರೂ ನಿಮಗೆ ಮತ್ತೊಂದು ಅವಕಾಶ ಇದೆ ಎಂಬುದಕ್ಕೆ ಇದೊಂದು ಪುರಾವೆ ಅಥವಾ ಸಾಕ್ಷಿ ಅಂತ ಹೇಳ್ಕೊಬೋದು. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.